ಬನ್ನಿ ಸ್ನೇಹಿತರೆ, ಎಲ್ಲರಿಗೆ ನಮಸ್ಕಾರಗಳು. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಬನ್ನಿ ನಾವು ಈಗ ಮೊದಲನೆಯ ಪ್ರಶ್ನೆ ಕಡೆಗೆ ನೋಡೋಣ. ಮೊದಲನೆಯ ಪ್ರಶ್ನೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವ ದಿನ ಯಾವುದು? ಮೊದಲನೇ ಪ್ರಶ್ನೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಕೇಳಲಾಗಿದೆ ಸ್ನೇಹಿತರೆ. ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಜೂನ್ 21, ಆಯ್ಕೆ ಬಿ ಜುಲೈ 21, ಆಯ್ಕೆ ಸಿ ಜನವರಿ 25, ಆಯ್ಕೆ ಡಿ ಅಕ್ಟೋಬರ್ 21. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಜೂನ್ 21ರಂದು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ. ಬನ್ನಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಇವರು ಫೇಮಸ್ ಫುಟ್ಬಾಲ್ ಪ್ಲೇಯರ್ ಆಗಿದ್ದಾರೆ ಸ್ನೇಹಿತರೆ, ಕ್ರಿಸ್ಟಿಯಾನೋ ರೊನಾಲ್ಡೋ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಫುಟ್ಬಾಲ್. ಬನ್ನಿ ಸ್ನೇಹಿತರೆ ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ಸರ್ದಾರ್ ಪಟೇಲರ ಏಕತಾ ಪ್ರತಿಮೆ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಧ್ಯಪ್ರದೇಶ, ಆಯ್ಕೆ ಬಿ ರಾಜಸ್ಥಾನ್, ಆಯ್ಕೆ ಸಿ ಗುಜರಾತ್, ಆಯ್ಕೆ ಡಿ ಮಹಾರಾಷ್ಟ್ರ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ನಾವು ಸರ್ದಾರ್ ಪಟೇಲರ ಏಕತಾ ಪ್ರತಿಮೆಯನ್ನು ಗುಜರಾತ್ದಲ್ಲಿ ಕಾಣಬಹುದು. ಬನ್ನಿ ಸ್ನೇಹಿತರೆ ನಾಲ್ಕನೆಯ ಪ್ರಶ್ನೆ ಕಡೆಗೆ. 2018ರ ಮ್ಯಾನ್ ಬುಕರ್ ಪ್ರಶಸ್ತಿ ವಿಜೇತ ಆನಾ ಬರ್ಸ್ ಬರೆದ ಕಾದಂಬರಿ ಯಾವುದು? ಸ್ನೇಹಿತರೆ ಇದು ಪ್ರಶ್ನೆ ಪತ್ರಿಕೆ 2018ರಿಂದ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ 2018ರ ವಿಜೇತರ ಪಟ್ಟಿಯನ್ನು ಇಡಲಾಗಿದೆ. ಇದಕ್ಕೆ ನಾಲ್ಕನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ ಸ್ನೇಹಿತರೆ. ಆಯ್ಕೆ ಎ ಹಾಲುಗಾರ, ಆಯ್ಕೆ ಬಿ ಜಂಗಲ್ ಮ್ಯಾನ್, ಆಯ್ಕೆ ಸಿ ಬಿಳಿ ಹುಲಿ, ಆಯ್ಕೆ ಡಿ ಓವರ್ ಸ್ಟೋರಿ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಹಾಲುಗಾರ ಅಥವಾ ಮಿಲ್ಕ್ ಮ್ಯಾನ್, 2018ರ ಮ್ಯಾನ್ ಬುಕರ್ ಪ್ರಶಸ್ತಿಯ ವಿಜೇತ. ಬನ್ನಿ ಸ್ನೇಹಿತರೆ ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, 2018ರ ಸ್ವಚ್ಛ ಸರ್ವೇಕ್ಷಣ ವರದಿ ಪ್ರಕಟಿಸಿದವರು ಯಾರು? ಐದನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಭಾರತ ಗುಣಮಟ್ಟ ಪ್ರಾಧಿಕಾರ ಸಂಸ್ಥೆ, ಆಯ್ಕೆ ಬಿ ನಗರಾಭಿವೃದ್ಧಿ ಸಚಿವಾಲಯ, ಆಯ್ಕೆ ಸಿ ಹಣಕಾಸು ಸಚಿವಾಲಯ, ಆಯ್ಕೆ ಡಿ ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯಗಳ ಸಚಿವಾಲಯ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ನಗರಾಭಿವೃದ್ಧಿ ಸಚಿವಾಲಯ. ನಗರಾಭಿವೃದ್ಧಿ ಸಚಿವಾಲಯ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ಜಿಲ್ಲಾ ಪೊಲೀಸು ಇಲಾಖೆ ವ್ಯಾಪ್ತಿಯ ಮುಖ್ಯಸ್ಥರು ಯಾರು? ಆರನೇ ಪ್ರಶ್ನೆಯಲ್ಲಿ ಜಿಲ್ಲೆಯ ಮುಖ್ಯಸ್ಥರು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ SP, ಆಯ್ಕೆ ಬಿ ಹೆಚ್ಚುವರಿ SP, ಆಯ್ಕೆ ಸಿ DYSP, ಆಯ್ಕೆ ಡಿ IGP. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ SP. ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪ್ತಿಯ ಮುಖ್ಯಸ್ಥರು SP ಆಗಿರುತ್ತಾರೆ. ಬನ್ನಿ ಸ್ನೇಹಿತರೆ ಏಳನೆಯ ಪ್ರಶ್ನೆ ಕಡೆಗೆ. COD ಇದರ ವಿಸ್ತೃತ ರೂಪ ಕೇಳಲಾಗಿದೆ ಸ್ನೇಹಿತರೆ ಏಳನೇ ಪ್ರಶ್ನೆಯಲ್ಲಿ. ಏಳನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಕಾರ್ಪ್ಸ್ ಆಫ್ ಡೈರೆಕ್ಟರ್ಸ್, ಆಯ್ಕೆ ಬಿ ಕಾರ್ಪ್ಸ್ ಆಫ್ ಡಿಟೆಕ್ಟಿವ್ಸ್, ಆಯ್ಕೆ ಸಿ ಕಮಿಷನರ್ ಆಫ್ ಡೈರೆಕ್ಟರ್ಸ್, ಆಯ್ಕೆ ಡಿ ಕಮಿಷನರ್ ಆಫ್ ಡಿಸ್ಟ್ರಿಕ್ಟ್. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಕಾರ್ಪ್ಸ್ ಆಫ್ ಡಿಟೆಕ್ಟಿವ್ಸ್, CODಯ ವಿಸ್ತೃತ ರೂಪ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಎಂಟನೆಯ ಪ್ರಶ್ನೆ ಕಡೆಗೆ. ಕರ್ನಾಟಕದಲ್ಲಿರುವ ಪೊಲೀಸ್ ವಲಯಗಳೆಷ್ಟು? ಇದು ಅತಿ ಮುಖ್ಯ ಮತ್ತು ಅತಿ ಸಿಂಪಲ್ ಆಗಿರುವ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಉತ್ತರ ಸರಣಿಯಾಗಿದೆ ಸ್ನೇಹಿತರೆ. ಇದಕ್ಕೆ ಎಂಟನೇ ಪ್ರಶ್ನೆಯಲ್ಲಿ ಆಯ್ಕೆಗಳು: ಆಯ್ಕೆ ಎ 5, ಆಯ್ಕೆ ಬಿ 6, ಆಯ್ಕೆ ಸಿ 7, ಆಯ್ಕೆ ಡಿ 8. ನಮ್ಮ ಕರ್ನಾಟಕದಲ್ಲಿ ಸ್ನೇಹಿತರೆ ಒಟ್ಟು 7 ಪೊಲೀಸ್ ವಲಯಗಳನ್ನು ನಾವು ಕಾಣಬಹುದು. ಬನ್ನಿ ಸ್ನೇಹಿತರೆ ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಪಾಸ್ಕೋ ಕಾಯ್ದೆ ಯಾರಿಗೆ ಸಂಬಂಧಿಸಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಹಿಳೆಯರಿಗೆ, ಆಯ್ಕೆ ಬಿ ಹೆಣ್ಣು ಮಕ್ಕಳಿಗೆ, ಆಯ್ಕೆ ಸಿ ವೃದ್ಧರಿಗೆ, ಆಯ್ಕೆ ಡಿ ಪುರುಷರಿಗೆ. ಇದು ಪಾಸ್ಕೋ ಕಾಯ್ದೆ ಸ್ನೇಹಿತರೆ ಇದು ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ. ಬನ್ನಿ ಸ್ನೇಹಿತರೆ ಹತ್ತನೆಯ ಪ್ರಶ್ನೆ ಕಡೆಗೆ.
ಕೋಡಕುಳಂ ಅನುಸ್ಥಾವರ ಯಾವ ರಾಜ್ಯದಲ್ಲಿ ನಾವು ಕಾಣಬಹುದು? ಇದರ ಪ್ರಶ್ನೆಯಲ್ಲಿನೇ ಉತ್ತರವನ್ನು ಕಾಣಬಹುದು ಸ್ನೇಹಿತರೆ. ಕೋಡಕುಳಂ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಹಾರಾಷ್ಟ್ರ, ಆಯ್ಕೆ ಬಿ ತಮಿಳುನಾಡು, ಆಯ್ಕೆ ಸಿ ಕರ್ನಾಟಕ, ಆಯ್ಕೆ ಡಿ ಕೇರಳ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ತಮಿಳುನಾಡು. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆಗೆ. 11ನೇ ಪ್ರಶ್ನೆಯನ್ನು ನಾನು ನಿಮಗೋಸ್ಕರ ಇಡಲಾಗಿದೆ ಸ್ನೇಹಿತರೆ. ಬನ್ನಿ ನಾವೀಗ 12ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. 12ನೇ ಪ್ರಶ್ನೆ: ಇತ್ತೀಚೆಗೆ ಸ್ಫೋಟಗೊಂಡ ಭಿಲಾಯಿ ಉಕ್ಕು ಸ್ಥಾವರ ಯಾವ ರಾಜ್ಯದಲ್ಲಿಯೇ? ಇದು ಭಿಲಾಯಿ ಉಕ್ಕು ಸ್ಥಾವರ ಯಾವ ರಾಜ್ಯದಲ್ಲಿ ಸ್ಫೋಟವಾಗಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ 12ನೇ ಪ್ರಶ್ನೆಯಲ್ಲಿ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಒಡಿಶಾ, ಆಯ್ಕೆ ಬಿ ಛತ್ತೀಸ್ಗಢ, ಆಯ್ಕೆ ಸಿ ಪಶ್ಚಿಮ ಬಂಗಾಳ, ಆಯ್ಕೆ ಡಿ ಚಂಡೀಗಢ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಛತ್ತೀಸ್ಗಢದಲ್ಲಿ ನಾವು ಭಿಲಾಯಿ ಉಕ್ಕು ಸ್ಥಾವರ ಕಾಣಬಹುದು. ಇದು 2018ರಲ್ಲಿ ಸ್ನೇಹಿತರೆ ಸ್ಫೋಟಗೊಂಡಿತು. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. 2018ರ ಸಾಲಿನ ನಪತುಂಗ ಪ್ರಶಸ್ತಿ ವಿಜೇತರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಸಿದ್ದಲಿಂಗಯ್ಯ, ಆಯ್ಕೆ ಬಿ ದೇವನೂರು ಮಹಾದೇವ, ಆಯ್ಕೆ ಸಿ ಸಲ ಭೈರಪ್ಪ, ಆಯ್ಕೆ ಡಿ ಜವರೇಗೌಡ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಸಿದ್ದಲಿಂಗಯ್ಯ. ಇವರು 2018ರ ಸಾಲಿನ ನಪತುಂಗದ ಪ್ರಶಸ್ತಿಯ ವಿಜೇತರು. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. 14ನೇ ಪ್ರಶ್ನೆ: ಇತ್ತೀಚೆಗೆ ದಕ್ಷಿಣ ಅಮೆರಿಕದ ಯಾವ ರಾಷ್ಟ್ರವು ಮಲೇರಿಯಾ ಮುಕ್ತ ರಾಷ್ಟ್ರ ಎನ್ನುವ ಪ್ರಮಾಣ ಪತ್ರವನ್ನು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪಡೆದುಕೊಂಡಿದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಪೆರುಗ್ವೈ, ಆಯ್ಕೆ ಬಿ ಈಕ್ವೆಡೋರಿಯಾ, ಆಯ್ಕೆ ಸಿ ಉಜ್ಬೇಕಿಸ್ತಾನ್, ಆಯ್ಕೆ ಡಿ ಭಾರತ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಪೆರುಗ್ವೈ. ಇದು ಮಲೇರಿಯಾ ಮುಕ್ತ ಎಂದು ಪ್ರಮಾಣಪತ್ರವು WHO ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪಡೆದುಕೊಂಡಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಮೌಸ್, ಆಯ್ಕೆ ಬಿ ಕೀಬೋರ್ಡ್, ಆಯ್ಕೆ ಸಿ ಮುದ್ರಕ, ಆಯ್ಕೆ ಡಿ ಎ ಆ್ಯಂಡ್ ಬಿ. ಇಲ್ಲಿ ಸ್ನೇಹಿತರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಅತಿ ಚಿಕ್ಕ ಸಂಗ್ರಹ ಘಟಕ. ಇದರಲ್ಲಿ ಆಯ್ಕೆ ಬೈಟ್, ಆಯ್ಕೆ ಬಿ ಬೀಟ್, ಆಯ್ಕೆ ಸಿ ಕ್ಯಾರೆಕ್ಟರ್, ಆಯ್ಕೆ ಡಿ ಕಿಲೋಬೈಟ್. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಬೀಟ್. ಇದು ಅತ್ಯಂತ ಚಿಕ್ಕ ಸಂಗ್ರಹ ಘಟಕವಾಗಿದೆ. ಬನ್ನಿ ಸ್ನೇಹಿತರೆ 17ನೆಯ ಪ್ರಶ್ನೆ ಕಡೆಗೆ. ಕಂಪ್ಯೂಟರ್ನ ಪಿತಾಮಹ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಚಾರ್ಲ್ಸ್ ಬ್ಯಾಬೇಜ್, ಆಯ್ಕೆ ಬಿ ಟಿಮ್ ಬರ್ನರ್ಸ್-ಲೀ, ಆಯ್ಕೆ ಸಿ ಸೇಬರ್ ಭಾಟಿಯಾ, ಆಯ್ಕೆ ಡಿ ಬಿಲ್ ಗೇಟ್ಸ್. ಬಿಲ್ ಗೇಟ್ಸ್ ಸ್ನೇಹಿತರೆ ಇವರು ಮೈಕ್ರೋಸಾಫ್ಟ್ದ CEO ಸ್ಥಾಪಕರು ಸ್ನೇಹಿತರೆ. ಇಲ್ಲಿ ಕಂಪ್ಯೂಟರ್ನ ಪಿತಾಮಹ ಎಂದು ಕೇಳಲಾಗಿದೆ ಸ್ನೇಹಿತರೆ. ಕಂಪ್ಯೂಟರ್ನ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್. 17ನೇ ಪ್ರಶ್ನೆಗೆ ಆಯ್ಕೆ ಎ ಸರಿಯಾಗಿದೆ. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆಗಳಿಗೆ. ಫೇಸ್ಬುಕ್ನ ಸ್ಥಾಪಕರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಾರ್ಕ್ ಜುಕರ್ಬರ್ಗ್, ಆಯ್ಕೆ ಬಿ ಮಾರ್ಟಿನ್ ಕೂಪರ್, ಆಯ್ಕೆ ಸಿ ಬ್ಯಾಕ್ ಡಾರ್ಸೆ, ಆಯ್ಕೆ ಡಿ ಲ್ಯಾರಿ ಪೇಜ್. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಮಾರ್ಕ್ ಜುಕರ್ಬರ್ಗ್. ಇವರು ಫೇಸ್ಬುಕ್ನ ಸಂಸ್ಥಾಪಕರು. ಬನ್ನಿ ಸ್ನೇಹಿತರೆ 19ನೆಯ ಪ್ರಶ್ನೆ ಕಡೆಗೆ. ಕಂಪ್ಯೂಟರ್ನ ಮೆದುಳು ಇದು ಯಾವುದನ್ನು ಕರೆಯಲಾಗುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಯ್ಕೆ ಬಿ ರೋಮ್ ಫುಲ್ ಫಾರ್ಮ್ ರೋಮ್ನ ವಿಸ್ತೃತ ರೂಪ ರೀಡ್ ಓನ್ಲಿ ಮೆಮೊರಿ, ಆಯ್ಕೆ ಸಿ CPU, ಆಯ್ಕೆ ಡಿ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್, ಲ್ಯಾನ್ನ ವಿಸ್ತೃತ ರೂಪ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ CPU. ಇದು ಕಂಪ್ಯೂಟರ್ನ ಮೆದುಳಾಗಿದೆ. ಬನ್ನಿ ಸ್ನೇಹಿತರೆ 20ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಕಡೆಗೆ. ಬಡವರ ಬಂಧು ಯೋಜನೆಯಲ್ಲಿ ಎಷ್ಟರವರೆಗೆ ಸಾಲ ನೀಡಲಾಗುತ್ತಿತ್ತು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ 2,000, ಆಯ್ಕೆ ಬಿ 5,000, ಆಯ್ಕೆ ಸಿ 7,000, ಆಯ್ಕೆ ಡಿ 10,000. ಇದು ಬಡವರ ಬಂಧು ಸ್ಕೀಮ್ನಲ್ಲಿ ಸ್ನೇಹಿತರೆ 10,000 ರೂಪಾಯಿ ತನಕ ಸಾಲ ನೀಡಲಾಗುತ್ತಿತ್ತು. ಬನ್ನಿ ಸ್ನೇಹಿತರೆ ನಿಮಗೋಸ್ಕರ ಇಡಲಾದ ಪ್ರಶ್ನೆ 11ನೆಯ ಪ್ರಶ್ನೆಯನ್ನು ನೋಡೋಣ. ಇತ್ತೀಚೆಗೆ ಭಾರತದ ಪೂರ್ವ ತೀರಕ್ಕೆ ಅಪ್ಪಳಿಸಿದ ಚಂಡಮಾರುತ ಯಾವುದು? ಇದು 2018ನೇ ಸಾಲಿನ ಪ್ರಶ್ನೋತ್ತರ ಪತ್ರಿಕೆಯಾಗಿದೆ ಸ್ನೇಹಿತರೆ. ಇದಕ್ಕೆ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ಇದು ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.
ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳ ಸರಣಿಯಲ್ಲಿ ನಡೆಯುತ್ತಾ ಇರುತ್ತವೆ ಸ್ನೇಹಿತರೆ. ಧನ್ಯವಾದಗಳು.